ಬನ್ನಿ ಚೆನ್ನಾಗಿದೆ ಮೂವಿ. ಸೂಪರ್ ಆಗಿದೆ ಸರ್, ಸೂಪರ್. ಏನ್ ಫಿಲಮ್ ಅದೇನು ಅರ್ಥ ಆಗಿಲ್ಲ. ಅರ್ಥ ಮಾಡ್ಕೊಂಡು ಫಿಲಮ್ ದಯವಿಟ್ಟು ಎಲ್ಲ ನೋಡಿ. ಸೂಪರ್ ಆಗೈತೆ ಮೂವಿ. ಚೆನ್ನಾಗಿದೆ ಬ್ರೋ. ಸೂಪರ್ ಸರ್, ಸೂಪರ್. ಹುಳ ಬಿಟ್ಟಂಗೆ ಆಗಿದೆ ಸರ್. ಫುಲ್ ತಲೆ ಕೆಟ್ಟೋಗೈತೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಫೋಕಸ್ ಹುಡುಕ್ಬೇಕು ಅಂತಂದ್ರೆ ಈ ಸಿನಿಮಾ ನೋಡಲೇಬೇಕು. ನಮ್ಮ ರಿಯಲ್ ಬದುಕಿನಲ್ಲಿ ಯಾವ ರೀತಿ ನಾವು ಜಂಜಾಟದಲ್ಲಿ ಬರ್ತಾ ಇದೀವಿ, ಏನೆಲ್ಲ ಸತ್ಯಗಳನ್ನ ಸುಳ್ಳುನ ಸತ್ಯ ಮಾಡ್ಕೊಂಡು ಭ್ರಮೇಲಿ ಬದುಕ್ತಾ ಇದ್ದೀವಿ, ಅದನ್ನ ರಿಯಲ್ ಆಗಿ ತೋರಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಭಾರತೀಯ ಪ್ರಜೆಗಳಾದಂಥ ನಾವು ಈ ಸಿನಿಮಾ ನೋಡಲೇಬೇಕು. ಅರ್ಥ ಆಗಿದೆ ಸರ್. ಏನಿಲ್ಲ, ನಾವು ಏನು ಈ ಒಕ್ಕೂಟ ವ್ಯವಸ್ಥೆನಲ್ಲಿ ಭಾರತ ದೇಶದಲ್ಲಿ ಬದುಕ್ತಾ ಇದ್ದೀವಿ, ಅದು ನಾವು ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇದ್ದೀವಿ. ಅದನ್ನ ಬಿಟ್ಟು ನಮ್ಮ ಈ ದೇಶದ ರಾಜಕೀಯ ವ್ಯಕ್ತಿಗಳು ನಮ್ಮನ್ನ ಬೇರೆ ಬೇರೆ ಕಷ್ಟದಲ್ಲಿ ದೂರ್ತಾ ಇದ್ದಾರೆ. ಅದನ್ನ ಕಣ್ಣೆದುರು ತೋರಿಸಿದ್ದಾರೆ. ಯಾರ್ಯಾರು ಎಷ್ಟೆಷ್ಟು ಅರ್ಥ ಮಾಡ್ಕೊಂತೀವೋ ಅಷ್ಟಷ್ಟು ಮಾತ್ರ ಅವ್ರಿಗೆ ಅರ್ಥ ಆಗುತ್ತೆ ಅಷ್ಟೇ. ಫೋಕಸ್ ಮಾಡೋವರೆಗೂ ಈ ಸಿನಿಮಾ ಏನು ಅಂತ ನಮ್ಗೆ ಅರ್ಥ ಆಗಲ್ಲ. ಇನ್ನು 10 ಸಲ ಅಲ್ಲ 100 ಸಲ ನೋಡಿ. ಯಾರಿಗೆ ಫೋಕಸ್ ಆಗುತ್ತೋ ಒಂದ್ಸಲಿಗೆ ಅವ್ರಿಗೆ ಅರ್ಥ ಆಗುತ್ತೆ. ಫೋಕಸ್ ಆಗೋವರೆಗೂ ಈ ಸಿನಿಮಾ ನೋಡ್ಲೇಬೇಕು. ಇದೇ UI ಸರ್. ಸೂಪರ್ ಆಗಿದೆ ಸರ್. ಇನ್ನೊಂದ್ಸರಿ ಬಂದು ನೋಡ್ಬೇಕು. ಅವರೇ ಹೇಳಿದ್ದಾರೆ ಅರ್ಥ ಆಗಂಟ ನೋಡಿ ಅಂತ. ಸೂಪರ್ ಆಗಿದೆ. ಹಣ್ಣು ಕಚ್ಚಿರೋ ಹೆಣ್ಗೆ, ಬಟ್ಟೆ ಬೀಚೋ ಹೆಣ್ಗೆ ಬೆಲೆ ಜಾಸ್ತಿ. ಸೂಪರ್. ಫೋಕಸ್ ಇರಬೇಕು ಫಿಲಮ್ ಅರ್ಥ ಆಗ್ಬೇಕಾದ್ರೆ. ಸೂಪರ್ ಆಗಿದೆ ಮೂವಿ. ಇನ್ನೊಂದ್ಸಲ ನೋಡ್ಲೇಬೇಕು. ಹಂಗೆ ಮಾಡೋರೆ ದಯವಿಟ್ಟು ನೋಡಿ. ಸೋಷಿಯಲ್ ಮೀಡಿಯಾ ಯಾವ ಥರ ಇಂಪ್ರೂವ್ ಆಗ್ತಿದೆ ಅಂತ ತೋರಿಸಿದ್ದಾರೆ ಅದ್ರೊಳಗೆ. ಇನ್ನೇನಿಲ್ಲ ಮೂವಿದು. ಸೂಪರ್ ಆಗಿದೆ. ಬೇಡ ರಾಜಕೀಯ, ಬೇಕು ಪ್ರಜಾಕೀಯ. ಸರ್ ಅರ್ಥ ಮಾಡ್ಕೊಂತಾರೆ. ಬುದ್ಧಿವಂತರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ದಡ್ರು. ಸತ್ಪ್ರಜೆಗಳು ಸತ್ತೋಗಿರ್ಬೇಡಿ. ದಯವಿಟ್ಟು ಫಿಲಮ್ ನೋಡಿ ಬದುಕಿ. ಇನ್ ಮುಂದೆ ಯಾವ ರೇಂಜ್ಗೆ ನಮಗೆ ಉಗ್ದಿದ್ದಾರೆ ಅಂದರೆ, ನಮಗೆ ಅಂದರೆ ಪಬ್ಲಿಕ್ಗೆ, ಜನರಿಗೆ ಯಾವ ರೇಂಜಿಗೆ ಉಗ್ದಿದ್ದಾರೆ ಅಂದರೆ, ನಾವು ಮಾಡ್ತಾರ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಎಷ್ಟು ಟೈಮ್ನ ನಾವು ವೇಸ್ಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ರಿಯಾಲಿಟಿಯಾಗಿ ತೋರಿಸ್ಬಿಟ್ಟಿದ್ದಾರೆ. ನಮಗೆ ನಾವೇ ಉಕ್ಕೊಬೇಕು. ನಾವು ಈ ಪ್ರಜಾಕೀಯಕ್ಕೋಸ್ಕರ, ಈ ದೇಶಕ್ಕೋಸ್ಕರ ಏನು ಶಾರ್ಟನ್ನು ಕಿತ್ತಾಗ್ತಾ ಇಲ್ಲ ಅಂತ ಇವರು ಡೈರೆಕ್ಟಾಗಿ ನಮ್ಗೆ ರಿಯಲ್ ಆಗಿ ಹೇಳ್ತಾವ್ರು ಅಷ್ಟೇ ಸರ್. ನಾವು ಅವ್ರ ಮುಂದೆ ನಿಜವಾಗ್ಲೂ ದಡ್ರೆ ಸರ್. ಅವ್ರ ಫಿಲಮ್ ನೋಡಿ ಅಟ್ಲೀಸ್ಟ್ ಅವಾಗಾದ್ರೂ ಬುದ್ಧಿವಂತರಾಗೋಣ ಅಂತ ತಿಳ್ಕೊಂತೀವಿ. 2 ನಿಮಿಷ ಅಣ್ಣ, 1-2.5 ಗಂಟೆಲಿ ಕೊಟ್ಟಿದ್ದಾರೆ. ಅವರು ಬಾಯಿ ಮಾತಲ್ಲಿ ಹೇಳ್ತಾವ್ರೆ, ಜನ ತಿದ್ಕೊಂತಾರೆ. ಒಂದು ಮೂವಿಲಿ ತೋರಿಸಿದ್ದಾರೆ. ಮಾಲು ಗೀಲು ಅಂತ ದೊಡ್ಡವರು ಕಟ್ಕೊಂತ ಇದ್ದಾರೆ. ಇವರು ನಮ್ಮ ಬದುಕು ಅನ್ನೋದು ಏನು ಅನ್ನೋದು ತೋರಿಸಿದ್ದಾರೆ. ನಮ್ಮ ಜನ ತಿಳ್ಕೋಬೇಕಷ್ಟೇ ಅಣ್ಣ. ಏನು ಸಿನಿಮಾನ ಇದು? ರಿಯಾಲಿಟಿ ಕಣ್ರಿ ರೀ. ಸಿನಿಮಾ ಅಂತ ಹೇಳ್ತೀರಾ? ರಿಯಾಲಿಟಿ ಇದು. ಜನಗಳು ನಾವೇ ನೋಡ್ಬೇಕು, ನಾವೇ ಏನ್ ಅರ್ಥ ಆಗ್ಬೇಕಾ? ಏನ್ ರಿಯಾಲಿಟಿ ಏನ್ ಅರ್ಥ ಆಗ್ಬೇಕು? ಏನು ಗೊತ್ತಿಲ್ವಾ? ಎಲ್ಲ ನೋಡ್ತಾ ಇಲ್ವಾ? ಏನು ರಿಯಾಲಿಟಿ ಏನ್ ನಡೀತಾ ಇದೆ ಅದನ್ನೇ ತೋರಿಸ್ತಿದೆ. ಬೇರೆ ಏನಿಲ್ಲ. ಏನ್ ಸ್ಟೋರಿ ಏನಿಲ್ಲ ಇದರಲ್ಲಿ. ಅಷ್ಟೇ ಫಿಲಮ್ ಅಷ್ಟೇ ಇದು ರಿಯಾಲಿಟಿ. ಬುದ್ಧಿವಂತರಿಗೆ ಅಲ್ಲ ಇದು, ದಡ್ರ ತರ ಇರೋರ್ಗೆ ಮಾತ್ರ. ನಾನು ಯು ಆಗಿ ರಿವ್ಯೂ ಹೇಳ, ಐ ಆಗಿ ರಿವ್ಯೂ ಹೇಳ. ಐ ಆದವ್ ನಾನು ಈಚೆ ಇದ್ದೀನಿ, ಯು ಆದವ್ ನಿನ್ನ ಒಳಗಡೆ ಇದ್ದಾನೆ ಅಷ್ಟೇ. ಬುದ್ಧಿವಂತರ ಮೂವಿ. ಅವನು ಆ ಮೂವಿ ಅರ್ಥ ಆದ್ಮೇಲೆ ಈಚೆ ಬರ್ತಾನೆ. ಅಣ್ಣ ಕರೆಕ್ಟಾಗಿ ನೋಡ್ಬೇಕಂದ್ರೆ ಇನ್ನೂ ಒಂದು 20 ಸತಿ ನೋಡಿದ್ರು ಇನ್ನೂ ನಿಮ್ಗೆ ಡೌಟಲ್ಲೇ ಇರುತ್ತೆ. ಅದು ಮೂವಿ ತುಂಬ ಚೆನ್ನಾಗಿದೆ. ಏನು ಅವರು 2 ಪಾತ್ರ 2 ಶೇಡಲ್ಲಿ ಏನು ತೋರಿಸಿದ್ದಾರೆ, ಒಂದು ಸತ್ಯ, ಇನ್ನೊಂದು ಮಾಯೆ. ಒಂದು ಆಧ್ಯಾತ್ಮಿಕವಾಗಿ ಅವರೆರಡನ್ನೂ ತೋರಿಸಿದ್ದಾರೆ. ಸತ್ಯ ಅನ್ನೋದು ಯಾವ ರೀತಿ ಒಳಗಡೆ ನಾವು ಮನಸ್ಸಲ್ಲಿ ಎಲ್ಲ ರೀತಿ ಯೋಚನೆಗಳ್ನ ಹಾಕ್ಕೊಂಡು ಏನು ವಾಸ್ತವ ಏನು ನಡೀತಾರೆ ಈ ಪ್ರಪಂಚದಲ್ಲಿ, ಏನು ರಾಜಕೀಯ ವ್ಯವಸ್ಥೆ, ಜಾತಿ ಧರ್ಮ ವ್ಯವಸ್ಥೆ, ಇದರಲ್ಲೆಲ್ಲ ನಾವು ಯಾವ ರೀತಿ ಮುಳುಗೋಗಿದ್ದೀವಿ ಅಂತ ಅದನ್ನು ಒಂದು ಕಡೆ ತೋರಿಸಿದ್ದಾರೆ. ಸತ್ಯ ಅನ್ನೋದು ಈ ಒಂದು ಮಾಯಾ ಪ್ರಪಂಚದ ಮುಂದೆ ಕಂಪ್ಲೀಟ್ ಮಣ್ಮುಚ್ಚೋಗಿದೆ. ಅದು ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ. ಅದು ಆಚೆ ಯಾವ ರೀತಿ ಬರಬೇಕು, ನಿನ್ನನ್ನು ನೀನು ಯಾವ ರೀತಿ ತಿಳಿಬೇಕು, ನಿನ್ನನ್ನು ನೀನು ತಿಳಿಬೇಕು ಅಂದರೆ ನೀನು ಯಾರ ಹತ್ರ ಹೋಗಬೇಕು. ಅದನ್ನು ತಿಳಿದಿರೋ, ಸಂಪೂರ್ಣವಾಗಿ ತಿಳಿದಿರೋರು ಯಾರಿದ್ದಾರೆ? 2,500 ವರ್ಷದಿಂದ ಬುದ್ಧ ಅವ್ರು ತಿಳಿದಿದ್ರು ಅಂತ ಮಾತ್ರ ಹೇಳಿದರು. ಈಗ ಯಾರಿದ್ದಾರೆ? ಅದನ್ನು ತಿಳಿಬೇಕಾಗಿರೋರು ಯಾರು? ನಿನ್ನನ್ನು ನೀನು ಮಾತ್ರ ಬಚಾವಾಗಬೇಕು ಈ ಪ್ರಪಂಚದಲ್ಲಿ. ತಂದೆ ಬರಲ್ಲ, ತಾಯಿ ಬರಲ್ಲ, ಯಾರು ಬಚಾವ್ ಮಾಡೋದಕ್ಕೆ ಬರಲ್ಲ. ಇಲ್ಲಿಂದ ನೀನು ಬಚಾವ್ ಆಗಬೇಕು ಅಂದರೆ ತಿಳಿದಿರೋರ ಹತ್ರ ಮಾತ್ರ ಹೋಗ್ಬೇಕು. ತಿಳಿದಿರೋರನ್ನ ನೀನು ಹುಡುಕ್ಬೇಕು. ನಿನ್ನನ್ನು ನೀನು ಯಾರು ಅಂತ ನೋಡ್ಕೊಬೇಕು. ಅದನ್ನು ತಿಳಿಸೋದಕ್ಕೆ ವಾಸ್ತವಿಕವಾಗಿ ಈ ಪ್ರಪಂಚನೂ ತೋರಿಸಿದ್ದಾರೆ, ಆಧ್ಯಾತ್ಮಿಕ ಪ್ರಪಂಚನೂ ಅವರು ತೋರಿಸಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಮೂವಿ. ಖಂಡಿತವಾಗಿ ಹೇಳಿದ್ದಾರೆ. ಬುದ್ಧಿವಂತರಿಗೆ ಮೂವಿ ನೋಡೋ ಅವಶ್ಯಕತೆನೇ ಇಲ್ಲ. ಯಾಕೆ ಅಂದರೆ ಬುದ್ಧಿವಂತ ತಾನೇನು, ಆತನ ಫೈನಲ್ ಸ್ಟೇಜ್ ಏನು, ಅವನು ಎಲ್ಲಿಗೆ ಹೋಗಿ ನಿಂತಿದ್ದಾನೆ ಅಂತ ಅವ್ನಿಗೆ ಗೊತ್ತಿರುತ್ತೆ. ದಡ್ರಾದವ್ರು ನಾವುಗಳು ಮಾತ್ರ ಇಲ್ಲೆಲ್ಲ ಈ ವಾಸ್ತವ ಪ್ರಪಂಚದಲ್ಲಿ ಒದ್ದಾಡ್ಕೊಂಡಿದ್ದೀವಿ ಅಷ್ಟೇ. ಓಕೆ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್.
SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.